ಸ್ಟೋರ್ ಓಪನ್ ಮಾಡಿ ಸರ್ಚಲ್ಲಿ ಹೋಗಿ ಕ್ಯಾನ್ವಾ ಅಂತ ಸರ್ಚ್ ಮಾಡಿ ಕ್ಯಾನ್ವಾ ಆ್ಯಪ್ ಅಂತ ಕ್ಲಿಕ್ ಮಾಡಿ ಸೆಕೆಂಡ್ ನಂಬರಲ್ಲಿ ಓಪನ್ ಅಂತಿದೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಸರ್ಚಲ್ಲಿ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ವಿಡಿಯೋ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ಥರ ಟ್ಯಾಂಪ್ಲೆಟ್ ಬಂದಿರ್ತವೆ. ಇದರಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು. ಈ ವಿಡಿಯೋ ಬಂದಿದೆ, ಒಂದ್ಸಲ ಕ್ಲಿಕ್ ಮಾಡಿ ನೋಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಡಿಲೀಟ್ ಇಮೇಜ್ ಅಂತ ಕ್ಲಿಕ್ ಮಾಡೋಣ. ಡಿಲೀಟ್ ಇಮೇಜ್ ಅಂತ ಇದೆ, ಕ್ಲಿಕ್ ಮಾಡೋಣ. ಈಗ ಇಲ್ಲಿ ರಿಪ್ಲೇಸ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡೋಣ. ಕ್ಯಾನ್ವಾಸ್ ಲಿಮಿಟೆಡ್ ಆಲ್ವೇಸ್ ಶೇರ್ ಆಕ್ಸೆಸ್ ಅಂತ ಕ್ಲಿಕ್ ಮಾಡೋಣ. ಇದರಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಬ್ಬರು ಜೋಡಿ ಇರೋ ಫೋಟೋನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ತಕ್ಷಣ ಇದು ಕೆಳಗಡೆ ಕ್ರಾಪ್ ಅಂತ ಇದೆ, ಕ್ಲಿಕ್ ಮಾಡಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದ ತಕ್ಷಣ ಡನ್ ಅಂತ ಕ್ಲಿಕ್ ಮಾಡಿ. ಇವಾಗ ನೇಮ್ ಚೇಂಜ್ ಮಾಡೋಣ. ನೇಮಲ್ಲಿ ಕ್ಲಿಕ್ ಮಾಡೋಣ. ಕೀಬೋರ್ಡ್ ಓಪನ್ ಆಗುತ್ತೆ. ಈ ಥರ ನೇಮ್ ಟೈಪ್ ಮಾಡೋಣ. ಅಲ್ಲಿ ರೈಟ್ ಮಾರ್ಕ್ ಮಾಡೋಣ. ಸೇಮ್ ಆದ ಥರ ಕೆಳಗಡೆ ಕೂಡ ಕ್ಲಿಕ್ ಮಾಡಿದ ತಕ್ಷಣ ಕೀಬೋರ್ಡ್ ಓಪನ್ ಆಗುತ್ತೆ. ಸೇಮ್ ನೇಮ್ ಹಾಕಿ ರೈಟ್ ಮಾರ್ಕ್ ಕೊಡೋಣ. ನೇಮ್ ಚೇಂಜ್ ಆಗಿದೆ. ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಈಗ ಅಡ್ರೆಸ್ ಹಾಕೋಣ. ಸೇಮ್ ಅದೇ ಥರ ಕ್ಲಿಕ್ ಮಾಡಿದ ತಕ್ಷಣ ಕೀಬೋರ್ಡ್ ಓಪನ್ ಆಗುತ್ತೆ. ಇದಕ್ಕೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಕೂಡ ಕ್ಲಿಕ್ ಮಾಡಿದ ತಕ್ಷಣ ಕೀಬೋರ್ಡ್ ಓಪನ್ ಆಗುತ್ತೆ. ಚೇಂಜ್ ಮಾಡ್ಕೋಬೋದು. ಇದು ಸೇಮ್ ಈ ಥರ ಕೀಬೋರ್ಡ್ ಓಪನ್ ಆಗುತ್ತೆ. ಫೋಟೋ ಚೇಂಜ್ ಮಾಡ್ಕೊಳ್ಳೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಲೀಟ್ ಇಮೇಜ್ ಅಂತ ಕೆಳಗಡೆ ಕ್ಲಿಕ್ ಮಾಡಿ ರಿಪ್ಲೇಸ್ ಅಂತ ಇದೆ ಕೆಳಗಡೆ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ಕ್ರಾಪ್ ಅಂತ ಇದೆ ನೋಡಿ, ಕ್ರಾಪ್ ಮಾಡ್ಕೊಂಡು ಈ ಥರ ಕ್ರಾಪ್ ಮಾಡ್ಕೊಂಡಿದ್ದೀನಿ. ಕ್ರಾಪ್ ಆದ ತಕ್ಷಣ ಡನ್ ಅಂತ ಕ್ಲಿಕ್ ಮಾಡಿ. ಇವಾಗ ಸೆಲೆಕ್ಟ್ ಆಗಿದೆ ಫೋಟೋ. ಕೆಳಗಡೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಿಲೀಟ್ ಇಮೇಜ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ರಿಪ್ಲೇಸ್ ಅಂತ ಇದೆ ಕೆಳಗಡೆ, ರಿಪ್ಲೇಸ್ ಇಮೇಜ್ ಕ್ಲಿಕ್ ಮಾಡಿ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಆದ ತಕ್ಷಣ ಈ ಕೆಳಗಡೆ ಕ್ರಾಪ್ ಅಂತ ಇದೆ ನೋಡಿ, ಕ್ರಾಪ್ ಮಾಡಿ ಅಡ್ಜಸ್ಟ್ ಮಾಡೋಣ. ಇದಾದಮೇಲೆ ಡನ್ ಅಂತ ಕ್ಲಿಕ್ ಮಾಡಿ ಥರ್ಡ್ ನಂಬರ್ ಪೇಜ್ ಓಪನ್ ಮಾಡೋಣ. ಇದು ಶುಭ ಮುಹೂರ್ತ, ಇದು ಕೂಡ ನಾವು ಚೇಂಜ್ ಮಾಡ್ಬೋದು. ಡೇಟ್ ಕೂಡ ಚೇಂಜ್ ಮಾಡ್ಬೋದು. ಇದೇ ಥರ ಎಲ್ಲ ಚೇಂಜ್ ಮಾಡಿ ಪ್ಲೇ ಮಾಡಿ ನೋಡೋಣ.
ಅದರ ಮೇಲೆ ಏರೋ ಮಾರ್ಕ್ ಇದೆ ಕ್ಲಿಕ್ ಮಾಡೋಣ. ಸೆಕೆಂಡ್ ನಂಬರ್ ಡೌನ್ಲೋಡ್ ಅಂತಿದೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಡೌನ್ಲೋಡ್ ಅಂತ ಇದೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಗ್ಯಾಲರಿ ಸೇವ್ ಆಗಿದೆ. ಗ್ಯಾಲರಿಲಿ ಹೋಗಿ ಓಪನ್ ಮಾಡಿಬಿಡೋಣ. ಓಪನ್ ಆಗಿದೆ. ಇದು ಸಾಂಗ್ ಸೆಟ್ ಮಾಡೋಣ. ಸಾಂಗ್ ಸೆಟ್ ಮಾಡೋಕ್ಕೆ ಕ್ಯಾನ್ ಮಾಸ್ಟರ್ ಅಂತ ಓಪನ್ ಮಾಡೋಣ. ಓಪನ್ ಆಗಿ ಕ್ರಿಯೇಟ್ ನ್ಯೂ ಅಂತ ಕೊಡೋಣ. ಅದಕ್ಕೆ 9x16 ಕ್ಲಿಕ್ ಮಾಡೋಣ. ಈ ಥರ ಓಪನ್ ಆಗುತ್ತೆ. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡೋಣ. ಕೆಳಗಡೆ ವಿಡಿಯೋ ಬಂದಿದೆ ಕ್ಲಿಕ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡೋಣ. ಫಸ್ಟ್ ವಿಡಿಯೋ ಬಂದಿದೆ. ಆಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸಾಂಗ್ಸ್ ಅಂತ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಮಾಡಿರೋ ಸಾಂಗ್ಸ್ ಇಲ್ಲಿ ಬಂದಿರುತ್ತೆ. ಇದರಲ್ಲಿ ಒಂದು ಸಾಂಗ್ ಸೆಲೆಕ್ಟ್ ಮಾಡೋಣ. ಸಾಂಗ್ ಸೆಲೆಕ್ಟ್ ಆಗಿದೆ. ವಿಡಿಯೋ ಒಂದ್ಸಲ ಪ್ಲೇ ಮಾಡಿ ನೋಡೋಣ. ಈ ಸಾಂಗ್ ಬರೋದನ್ನ ಡೌನ್ಲೋಡ್ ಮಾಡಿ ಮೇಲೆ ತೋರಿಸ್ತೀನಿ ಸಾಂಗ್. ಎಕ್ಸ್ಟ್ರಾ ಸಾಂಗ್ನ ಕ್ಲಿಕ್ ಮಾಡಿ ಕ್ರಾಪ್ ಅಂತ ಕ್ಲಿಕ್ ಮಾಡೋಣ. ಟೀಮ್ ರೈಟ್ ಅಂತ ಕ್ಲಿಕ್ ಮಾಡೋಣ. ಕ್ರಾಪ್ ಆಗಿದೆ. ಏರೋ ಮಾರ್ಕ್ ಇದೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಅಂತ ಬಂದಿದೆ. ಇಲ್ಲಿ ಸೇವ್ ಆ್ಯಸ್ ವಿಡಿಯೋ ಅಂತ ಇದೆ ನೋಡಿ ಕ್ಲಿಕ್ ಮಾಡಿ. ಸ್ಟಾರ್ಟ್ ಆಗಿದೆ. ವಿಡಿಯೋ ಸೇವ್ ಆಗಿದೆ. ಗ್ಯಾಲರಿ ಓಪನ್ ಮಾಡಿ ನೋಡೋಣ. ಗ್ಯಾಲರಿ ಕೂಡ ಸೆಟ್ ಆಗಿದೆ.